ಹಣ 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 ಎಲ್ಲರಿಗೂ ಹಣದ ಅವಶ್ಯಕತೆ ಇದೆ. ಆದ್ರೆ ಹೇಗೆ ದುಡಿಬೇಕು, ಯಾವ ಒಂದು ಮಾರ್ಗಗಳಿದಾವೆ ಅನ್ನೋದ್ರಲ್ಲಿ ಕೆಲವೊಬ್ಬರಿಗೆ ತಿಳುವಳಿಕೆ ಇರ್ಬೋದು, ಇಲ್ಲದೆ ಇರ್ಬೋದು. ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಆ ಒಂದು 10 ಮಾರ್ಗಗಳು ಹೇಗೆ ನಾವು ಸುಲಭವಾಗಿ ಹಣವನ್ನ ಗಳಿಸಬಹುದು ಅನ್ನೋ ಒಂದು 10 ಪಾಯಿಂಟ್ ಅನ್ನೋದು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೆಂಕಟಪತಿ ಬಿಸ್ನೆಸ್ ಅಂಡ್ ಕ್ರಿಪ್ಟೋ ಎಕ್ಸ್ಪರ್ಟ್. ಮೊದಲಿಗೆ ಎಲ್ಲ ನನ್ನ ಚಂದಾದಾರರಿಗೆ ಹಾಗೂ ವೀಕ್ಷಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2025 ನಿಮ್ಮದಾಗಿರ್ಲಿ. 2025ರಲ್ಲಿ ನೀವು ಅನ್ಕೊಂಡಿರ್ತಕ್ಕಂತ ಪ್ರತಿಯೊಂದು ಕನಸುಗಳು ನನಸಾಗ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಪ್ರಾರಂಭ ಮಾಡೋಣ. ನೀವೇನಾದ್ರೂ ಹೊಸಬರಾಗಿದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಲ್ಲೂ ಹಂಚ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಿಮ್ಮ ಒಂದು ಪ್ರೋತ್ಸಾಹನೇ ನನ್ನ ಒಂದು ಮುಂದಿನ ವಿಡಿಯೋಗೆ ಒಂದು ಎನರ್ಜಿ. ಸೊ ಹಾಗಾಗಿ ಶೇರ್ ಮಾಡ್ತಿರಲ್ವಾ. ಇವತ್ತಿನ ಒಂದು ಟಾಪಿಕ್ ಗೆ ಹೋಗೋಣ. 2025ರಲ್ಲಿ ಸುಲಭವಾಗಿ ಹಣ ಗಳಿಸಲು ಕೆಲವೊಂದು ಮಾರ್ಗಗಳಿದಾವೆ. ಆ ಮಾರ್ಗಗಳಲ್ಲಿ 10 ನಿಮ್ಮ ಮುಂದೆ ಇಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಂಬರ್ 1, ಆನ್ಲೈನ್ ಫ್ರೀಲಾನ್ಸಿಂಗ್. ನಿಮ್ಮ ಕೌಶಲ್ಯಗಳನ್ನ ಬಳಸ್ಕೊಂಡು ಆನ್ಲೈನ್ ನಲ್ಲಿ ಕೆಲಸ ಮಾಡಬಹುದು. ಗ್ರಾಫಿಕ್ ಡಿಸೈನ್ ಆಗ್ಬೋದು, ಅಥವಾ ಬರಹ ಆಗ್ಬೋದು, ಅಥವಾ ಡೇಟಾ ಎಂಟ್ರಿ ಆಗ್ಬೋದು, ಅಥವಾ ವೆಬ್ಸೈಟ್ ಡೆವಲಪ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ನಂಬರ್ 2, ಆನ್ಲೈನ್ ಟ್ಯೂಷನ್. ನಿಮ್ಮ ಪರಿಣಿತಿಯನ್ನ ಬಳಸಿಕೊಂಡು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಟ್ಯೂಷನ್ ನೀಡಬಹುದು. ಇದು ತುಂಬಾನೇ ಹೆಚ್ಚಿನ ಜನಪ್ರಿಯವಾಗಿದೆ ಇತ್ತೀಚಿನ ದಿನಗಳಲ್ಲಿ. ಉತ್ತಮ ಆದಾಯವನ್ನ ನೀಡತಕ್ಕಂತ ಒಂದು ಏಕೈಕ ಮಾರ್ಗನು ಅಂತ ಹೇಳ್ಬೋದು. ನಿಮ್ಗೆ ಇರ್ತಕ್ಕಂತ ಸಮಯದಲ್ಲಿ ಇದನ್ನ ನಾವು ಮಾಡಬಹುದು. 3ನೇದು ಡ್ರಾಪ್ ಶಿಫ್ಟಿಂಗ್. ಇ ಕಾಮರ್ಸ್ ಮೂಲಕ ಕೆಲವೊಂದು ಉತ್ಪನ್ನಗಳನ್ನ ಮಾರಾಟ ಮಾಡಬಹುದು. ಆದರೆ ನಿಮ್ಮ ಸ್ಟಾಕ್ ಮಾಡಲು ಇಲ್ಲಿ ನೀವು ಏನು ಸ್ಟಾಕ್ ಮಾಡಲು ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನೀವು ಏನು ಒಂದು ಪ್ರಾಜೆಕ್ಟ್ ಅನ್ನ ಮಾರಾಟ ಮಾಡಿದಾಗ ಮಾತ್ರ ಅದನ್ನ ಖರೀದಿ ಮಾಡಿ ಮಾರಾಟ ಮಾಡಿದ್ರೆ ಸಾಕಷ್ಟು ಇ ಕಾಮರ್ಸ್ ವೆಬ್ಸೈಟ್ ಗಳಿದಾವೆ. ಅದರಲ್ಲಿ ಕೆಲವೊಂದು ಇವತ್ತಿನ ದಿನಗಳಲ್ಲಿ ಯಾವ್ದು ಟ್ರೆಂಡಿಂಗ್ ಇರ್ತಕ್ಕಂತ ಪ್ರಾಡಕ್ಟ್ ಅನ್ನ ನೀವು ಖರೀದಿ ಮಾಡಿ ಅವರಿಗೆ ನೀವು ಸೇಲ್ ಮಾಡಬಹುದು. ಸೊ ಅದಕ್ಕಿಂತ ಮುಂಚಿತವಾಗಿ ನೀವೇನ್ ಸ್ಟಾಕ್ ಇಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಪ್ರಮೋಷನ್ ಮಾಡಿ ನಿಮ್ಗೆ ಆರ್ಡರ್ ಬಂದ ನಂತರ ಖರೀದಿ ಮಾಡಿ ಅವ್ರಿಗೆ ಸೇಲ್ ಮಾಡಬಹುದು. ಅಂದ್ರೆ 0 ಇಂದನೂ ನೀವು ಪ್ರಾರಂಭ ಮಾಡಬಹುದು. 4ನೇದು ಬ್ಲಾಗಿಂಗ್ ಅಥವಾ ಓಲ್ಗೋ ಮಾಡೋದು. ನಿಮ್ಮ ಆಸಕ್ತಿಯ ವಿಷಯದಲ್ಲಿ ಬ್ಲಾಗ್ ಅಥವಾ ಓಲ್ಗೋ ಆರಂಭ ಮಾಡಬಹುದು. ಉತ್ತಮ ವಿಚಾರವನ್ನ ಹಂಚಿಕೊಳ್ಳುವ ಮೂಲಕ ನೀವು ಒಂದು ಜಾಹೀರಾತುದಾರರಿಗೆ ಒಂದು ಸಹಭಾಗಿತ್ವದಿಂದ ಹಣವನ್ನ ಗಳಿಸಬಹುದು. ಇನ್ನ 5ನೇದು ಆನ್ಲೈನ್ ಕೋರ್ಸ್ಗಳು. ಸೊ ಏನು ನೀವು ನಿಮ್ಮಲ್ಲಿ ಕೆಲವೊಂದು ಸ್ಕಿಲ್ಸ್ ಇರುತ್ತೆ, ಸೊ ಅದನ್ನ ಆ ಸ್ಕಿಲ್ಸ್ ಅನ್ನ ಬಳಸ್ಕೊಂಡು ಕೆಲವೊಂದು ಕ್ಷೇತ್ರಗಳಲ್ಲಿ ಆನ್ಲೈನ್ ಕೋರ್ಸ್ ಗಳನ್ನೋದು ರೂಪಿಸ್ಕೊಂಡು ಅದನ್ನ ನೀವು ಆನ್ಲೈನ್ ಮೂಲಕ ಮಾರಾಟ ಮಾಡಿ ಅದರಿಂದನೂ ಒಂದು ಪ್ಯಾಸಿವ್ ಇನ್ಕಮ್ ಅನ್ನೋದು ನೀವು ಪಡಿಬಹುದು. ಈಗ ನೋಡಿ, ನೀವು ಯಾವುದೋ ಒಂದು ವಿಚಾರ ನಿಮ್ಗೆ ಗೊತ್ತಿರುತ್ತೆ. ಸೊ ಒಂದು ಟ್ರೈನಿಂಗ್ ಸೆಷನ್ ಅಂತಕ್ಕಂಥದ್ದು ನೀಡಬಹುದು ಝೂಮ್ ಗಳಲ್ಲಿ ಅಥವಾ ಗೂಗಲ್ ಮೀಟ್ ಗಳಲ್ಲಿ. ಸೊ ನಿಮ್ಗೆ ದಿನಕ್ಕೆ ಅದು 1 ಅವರ್ ಅಷ್ಟೇ ಸಮಯ ನೀಡುತ್ತೆ. ಅದನ್ನೇ ನೀವು ವಿಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡಿ ಅದನ್ನ ನೀವು ಸೇಲ್ ಮಾಡಬಹುದು. ಅದು ಒಂದು ಪ್ಯಾಸಿವ್ ಇನ್ಕಮ್ ಆಗಿ ನಿಮ್ಗೆ ಕನ್ವರ್ಟ್ ಆಗುತ್ತೆ. 6ನೇದು ಸೋಷಿಯಲ್ ಮೀಡಿಯಾ ಮಾರ್ಕೆಟ್ ಗಳಲ್ಲಿ ದುಡಿಬಹುದು. ಸಾಮಾಜಿಕ ಮಾಧ್ಯಮಗಳು ಏನು ಇವತ್ತು ಇದಾವೆ ಅದರಲ್ಲಿ ಒಂದು ಫಾಲೋವರ್ಸ್ ಇರ್ತಾರೆ ನಿಮ್ಗೆ. ಕೆಲವೊಂದು ಇನ್ಸ್ಟಾಗ್ರಾಮ್ ಆಗ್ಬಹುದು, ಟ್ವಿಟರ್ ಆಗ್ಬಹುದು, FB ಆಗ್ಬಹುದು. ಸೊ ಇದರಲ್ಲಿ ಕೆಲವೊಂದು ಬ್ರಾಂಡ್ ಗಳನ್ನ ಪ್ರಚಾರ ಮಾಡುವ ಮುಖಾಂತರನು ಸಹ ನೀವು ಹಣವನ್ನ ಗಳಿಸಬಹುದು. ಅದು ಓನ್ಲಿ ಫಾರ್ ನಾವೇನೋ ಯಾರ್ದೋ ಒಬ್ಬರದು ಲೈಕ್ ಮಾಡೋದು ಅಥವಾ ಸಿನಿಮಾ ರಿವ್ಯೂಗಳು ಮಾಡೋದಕ್ಕೆ ಉಪಯೋಗ ಬರೋದಿಲ್ಲ. ನಮ್ ಬಿಸ್ನೆಸ್ಗೂ ಅದು ಉಪಯೋಗ ಆಗುತ್ತೆ. ಅದನ್ನ ನಾವು ಬಳಸ್ಕೋಬೇಕಷ್ಟೇ. ಸೊ ಇನ್ನ 7ನೇದು ಫೋಟೋಗ್ರಫಿ. ಸೊ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಟ್ರೆಂಡ್ ಆಗಿ ಫೇಮಸ್ ಅಂತ ಹೇಳ್ಬೋದು. ನೀವು ಫೋಟೋಗ್ರಫಿಯಲ್ಲಿ ಆಸಕ್ತಿ ಆಗಿದ್ದರೆ ನಿಮ್ಮ ಒಂದು ಚಿತ್ರಗಳನ್ನ ಒಂದು ಸ್ಟಾಕ್ ಫೋಟೋ ವೆಬ್ಸೈಟ್ ಅಂತ ಇರುತ್ತೆ. ಸೊ ಅದರಲ್ಲಿ ನೀವು ಮಾರಾಟ ಮಾಡಬಹುದು. ವಿಶೇಷವಾಗಿ ಇದರ ಬಗ್ಗೆ ನಿಮ್ಗೆ ಏನಾದ್ರೂ ನಾಲೆಡ್ಜ್ ಇಲ್ಲ ಅಂದ್ಕೊಳ್ಳಿ, ನಿಮ್ಗೆ 1 ಮಂತ್ 2 ಮಂತ್ ಕೋರ್ಸ್ ಗಳಿರುತ್ತೆ. ಅದನ್ನ ತಗೊಂಡು ಅದ್ರಲ್ಲಿ ಕಲ್ತ್ಕೊಂಡು ತದನಂತರ ನೀವು ಅದರಲ್ಲಿ ಭಾಗವಹಿಸಬಹುದು. ಇನ್ನ 8ನೇದು ಮೆಂಬರ್ಶಿಪ್ ಸೈಟ್ಸ್ ಅಂತ. ಏನು ವಿಶೇಷವಾಗಿ ಇದರಲ್ಲಿ ಕೆಲವೊಂದು ಸೇವೆಗಳು ಬರುತ್ತೆ ಮೆಂಬರ್ಶಿಪ್ ಇದರಲ್ಲಿ. ಅದರಲ್ಲಿ ಶುಲ್ಕ ವಿಧಿಸ್ತಾ ನೀವು ಸದಸ್ಯರಿಗೆ ವಿಶೇಷ ಅನುಕೂಲಗಳನ್ನ ಮಾಡ್ತಾ ಅದರಲ್ಲೂ ಕೆಲವೊಂದು ವೆಬ್ಸೈಟ್ ಗಳಿರುತ್ತೆ. ಸೊ ಅದರಲ್ಲೂ ಸಹ ನೀವು ಹಣವನ್ನ ಗಳಿಸಬಹುದು. ಇನ್ನ 9ನೇದು ಅಪ್ಲಿಕೇಶನ್ ಅಥವಾ ಸಾಫ್ಟ್ವೇರ್ ಡೆವಲಪ್ಮೆಂಟ್.
ಅನ್ನೋದು. ನೀವೇನಾದ್ರೂ ಹೆಚ್ಚಿಗೆ ಟೆಕ್ನಾಲಜಿ ಬಗ್ಗೆ ಕ್ಷೇತ್ರಗಳಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದು ಹೊಂದಿದ್ರೆ ಹೊಸ ತರದ ಒಂದು ಅಪ್ಲಿಕೇಶನ್ಗಳು ಸಾಫ್ಟ್ವೇರ್ ಗಳನ್ನ ಅಭಿವೃದ್ಧಿ ಮಾಡಿ ಅದನ್ನ ನೀವು ಮಾರಾಟ ಮಾಡಬಹುದು. ಇವಾಗ ನಾನು ಹೇಳೋದಾದ್ರೆ ಈಗ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಆಗ್ಬೋದು ಅಥವಾ ವೆಬ್ಸೈಟ್ ಗಳನ್ನ ಅನ್ನೋದು ಆಗ್ಬೋದು. ಇದನ್ನ ತಯಾರು ಮಾಡ್ಬಿಟ್ಟು ನೀವು ಅಂತ ಹೇಳಿದ್ರೆ ಯಾರಿಗೋ ಒಬ್ರಿಗೆ ಅವಶ್ಯಕತೆ ಇರುತ್ತೆ, ವೆಬ್ಸೈಟ್ ಬೇಕು ಅಥವಾ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಬೇಕು. ಸೊ ಅದ್ರ ಬಗ್ಗೆ ನೀವು ಹೆಚ್ಚಿಗೆ ನಾಲೆಜ್ ಪಡ್ಕೊಂಡು ಅದರಲ್ಲಿ ತಿಳ್ಕೊಂಡು ನೀವು ವೆಬ್ಸೈಟ್ ಅನ್ನೋದು ಕ್ರಿಯೇಟ್ ಮಾಡಿ ಅವ್ರಿಗೆ ಸೇಲ್ ಮಾಡಿ. ಇವತ್ತು ವೆಬ್ಸೈಟ್ ಅನ್ನೋದು ಕೇವಲ 1 ತಿಂಗಳಲ್ಲಿ ಕಲ್ತ್ಕೋಬಹುದು, ಅಷ್ಟು ಕೋರ್ಸ್ಗಳು ಇದಾವೆ. ಸೊ ಆ ಕೋರ್ಸ್ಗಳಲ್ಲಿ ನೀವು ಕಲ್ತ್ಕೊಂಡು ಆರಾಮಾಗಿ ತಿಂಗಳಿಗೆ ಅಟ್ಲಿ 1 ಅಥವಾ 2 ವೆಬ್ಸೈಟ್ ಗಳನ್ನ ಕ್ರಿಯೇಟ್ ಮಾಡಿದ್ರೆ ಕಮ್ಮಿ ಇಲ್ಲ ಅಂತ ಹೇಳಿದ್ರೆ 20,000 ರಿಂದ 25,000 ರೂಪಾಯಿ ಮಾರಾಟ ಆಗುತ್ತೆ ಒಂದು ವೆಬ್ಸೈಟ್. ಅದನ್ನು ಈಸಿಯಾಗಿ ನೀವು ಒಂದು ಒಳ್ಳೆ ಪ್ರೊಫೆಷನಲ್ ಆಗಿ ನೀವು ತಯಾರು ಮಾಡಿ ಸೇಲ್ ಮಾಡ್ಕೋಬಹುದು, ಅದರಿಂದನೂ ನೀವು ಹಣವನ್ನ ಗಳಿಸಬಹುದು. ಇನ್ನ 10ನೇದು ಕ್ರಿಪ್ಟೋ ಕರೆನ್ಸಿ ಮತ್ತೆ ಸ್ಟಾಕ್ ಮಾರ್ಕೆಟ್. ಕ್ರಿಪ್ಟೋ ಕರೆನ್ಸಿ ಅಥವಾ ಶೇರ್ ಮಾರ್ಕೆಟ್ ಗಳಲ್ಲಿ ಬಂಡವಾಳ ಅಂತಕ್ಕಂಥದ್ದು ಏನು ಹೂಡಿಕೆ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ಹೆಚ್ಚಿಗೆ ಜಾಗರೂಕತೆಯಿಂದ ಅವೇರ್ನೆಸ್ ನೀವು ಅಂದ್ರೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಅದ್ರ ಬಗ್ಗೆ ನೀವು ಅಧ್ಯಯನ ಮಾಡ್ಬೇಕಾಗುತ್ತೆ. ಸೊ ಅಲ್ಲಿ ಅಗತ್ಯವಿದ್ರೆ ಮಾತ್ರ ನೀವು ಇನ್ವಾಲ್ವ್ಮೆಂಟ್ ಆಗ್ಬೇಕು. ಅದ್ರ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲದೆ ಝೀರೋ ನಾಲೆಡ್ಜ್ ಅಲ್ಲಿ ಹೋದ್ರೆ ಅಂತ ತಿಳ್ಕೊಳ್ಳಿ ಹಣವನ್ನ ಕಳ್ಕೊಳ್ತೀರಿ. ಯಾಕಂತ ಹೇಳಿದ್ರೆ ಕ್ರಿಪ್ಟೋ ಕರೆನ್ಸಿ ಆಗ್ಲಿ ಶೇರ್ ಮಾರ್ಕೆಟ್ ಆಗ್ಲಿ ಅಲ್ಲಿ ಹೆಚ್ಚಿಗೆ ರಿಸ್ಕ್ ಇರುತ್ತೆ. ಹಾಗಾಗಿ ಅದನ್ನ ನೀವು ಅನಲೈಸ್ ಮಾಡ್ಬೇಕಾಗುತ್ತೆ, ಅದ್ರ ಬಗ್ಗೆ ತಿಳ್ಕೋಬೇಕಾಗುತ್ತೆ, ಅಥವಾ ಅದ್ರ ಬಗ್ಗೆ ಆಸಕ್ತಿ ಇರತಕ್ಕಂತ ಪರಿಣಿತರು ಇರ್ತಾರೆ, ಅವರಲ್ಲಿ ನೀವು ಟ್ರೈನ್ ಅಪ್ ತಗೊಂಡು ತದನಂತರ ಅದರಲ್ಲಿ ಇನ್ವಾಲ್ವ್ಮೆಂಟ್ ಅನ್ನೋದು ಆಗ್ಬೇಕಾಗುತ್ತೆ. ಈ 2025ರಲ್ಲಿ ಈ ಒಂದು 10 ವಿಚಾರಗಳಲ್ಲಿ ಯಾವ್ದಾದ್ರು ಒಂದು ವಿಚಾರವನ್ನ ನೀವು ತಗೊಂಡು ಇದರಲ್ಲಿ ಒಂದು ಒಳ್ಳೆ ಹಣವನ್ನ ಗಳಿಸಬಹುದು. ಇದರಲ್ಲಿ ನಿಮ್ಗೆ ಆಸಕ್ತಿ ಇರತಕ್ಕಂತ ವಿಚಾರ ಯಾವ್ದೋ ಒಂದು ಇರುತ್ತೆ, ಅದನ್ನ ಆಯ್ಕೆ ಮಾಡ್ಕೊಂಡು ನೀವು ಇದರಲ್ಲಿ ಪಾಲ್ಗೊಂಡು ಹಣವನ್ನ ಗಳಿಸಿ ಅಂತ ಹೇಳ್ತಾರೆ. ಇದರಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ನನಗೇನು ನಾಲೆಡ್ಜ್ ಇಲ್ಲ, ಇದರಲ್ಲಿ ಇದ್ರ ಬಗ್ಗೆ ಏನಾದ್ರೂ ಕೋರ್ಸಸ್ ನಮ್ಗೆ ಸಿಗುತ್ತಾ ಅನ್ನೋದಾದ್ರೂ ನೀವು ಖಂಡಿತ ಕೆಳಗಡೆ ನಂಬರ್ ಇರುತ್ತೆ ಅಥವಾ ನಮ್ಮ ತಂಡದಲ್ಲಿ ನೀವು ಸಂಪರ್ಕ ಮಾಡಿ ಯಾವುದೇ ರೀತಿಯಾದಂತ ನೀವು ಕೋರ್ಸ್ಗಳು ಬೇಕಿದ್ದಲ್ಲಿ ನಮ್ಮನ್ನ ಸಂಪರ್ಕ ಮಾಡಿದ್ರೆ ನಾವು ಗೈಡ್ಲೈನ್ಸ್ ಕೊಡ್ತೀವಿ. ಸೊ ಅಥವಾ ಕೋರ್ಸ್ಗಳು ಅನ್ನೋದು ನಿಮ್ಗೆ ಎಲ್ಲಿ ಸಿಗುತ್ತೆ ಹೇಗೆ ಅಂತ ಗೈಡ್ ಅಂತ ಅನ್ನೋದು ಮಾಡ್ತೀವಿ. ಅದನ್ನ ತಗೊಂಡು ನೀವು ಒಳ್ಳೆ ಹಣವನ್ನ ಗಳಿಸಬಹುದು ಅಂತ ಭಾವಿಸ್ತಾ 2025 ನಿಮ್ಮದಾಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನೀವು ಸುಮಾರು ಸಾಕಷ್ಟು ಗೋಲ್ಸ್ ಇಟ್ಕೊಂಡಿರ್ತೀರಾ, ಸಾಕಷ್ಟು ಡ್ರೀಮ್ಸ್ ಇರುತ್ತೆ, ಅದೆಲ್ಲವೂ ಸಹ ಫುಲ್ಫಿಲ್ ಆಗ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವೇನಾದ್ರೂ ಮತ್ತೆ ವಿಶೇಷವಾಗಿ ಕೇಳ್ಕೊಳ್ತಾ ಇದ್ದೀನಿ, ಈ ಚಾನಲ್ಗೆ ಹೊಸಬರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಶುಭವಾಗ್ಲಿ, ಶುಭ ದಿನ.